ಕಬ್ಬು ಬೆಳೆಯ ಹೋರಾಟಗಾರರ ಕಿಚ್ಚು ಹೆಚ್ಚು ಆಗ್ತಾ ಇದೆ. ಇಲ್ಲಿ ತನಕ ಅನ್ನ ಕೊಡ್ತಾ ಇದ್ದ ಕೈ ಕಲ್ ತಗೊಳ್ಳುವ ಹಂತಕ್ಕೆ ಹೋಗಿದೆ. ಮತ್ತೊಂದು ಕಡೆ ಮೀಟಿಂಗ್ಗಳು ಫೇಲ್ ಆಗ್ತಾ ಇದ್ದಾವೆ. ಒಂದನೇ ಹಂತದ ಮೀಟಿಂಗ್ ನಲ್ಲಿ ಏನೂ ಕೂಡ ಆಗಿಲ್ಲ, ಹಣ್ಣು ಇಲ್ಲ ಕಾಯಿನೂ ಇಲ್ಲ. ಎರಡನೇ ಹಂತದ ಮೀಟಿಂಗ್ ನಲ್ಲಿ ಶುಗರ್ ಫ್ಯಾಕ್ಟರಿ ಓನರ್ಗಳ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತ ಮುಖಂಡರು ನಮಗೆ ಏನ್ ಹೇಳ್ತಾರೆ, ಇವಾಗ 3,500 ನಾವು ಹೇಳ್ದಂಗೆ ಕೊಡ್ತಾರಾ ಅನ್ನುವ ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ. ಬಿಸಿಲು ನೋಡ್ದೆ, ರಾತ್ರಿ ರಸ್ತೆ ಅಂತಲೂ ನೋಡ್ದೆ, ಮನೆ ಮಠವನ್ನ ಬಿಟ್ಟು 9ನೇ ದಿನ ಹೋರಾಟ ಆಗ್ತಾ ಇರುವಂಥದ್ದು. ಇವತ್ತು ಫ್ಯಾಕ್ಟರಿಯ ಓನರ್ಗಳು ಮತ್ತು ರೈತರ ಜೊತೆಗೆ ಇಬ್ಬರ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಕೂಡ ಕೇಳ್ತಾ ಇರುವಂಥದ್ದು ರೈತರ ಪರವಾಗಿ ಈ ಒಂದು ಮೀಟಿಂಗ್ನ ರಿಸಲ್ಟ್ ಬರಲಿ ಅಂತ. ಬಟ್ ಈಗ ಶುಗರ್ ಫ್ಯಾಕ್ಟರಿ ಓನರ್ಗಳು ಹೇಳ್ತಾ ಇರೋದು, ವರ್ಷದಲ್ಲಿ 4 ತಿಂಗಳು ನಾವು ರನ್ ಮಾಡೋದು, ಉಳ್ದಂತೆ ಅಲ್ಲಿ ಪುಕ್ಷಟಿಯಾಗಿ ನಾವು ಸಂಬಳ ಕೊಡಬೇಕು, 300ರಿಂದ 400 ಕೋಟಿ ಲೋನ್ ಮಾಡಿಸಿರ್ತೀವಿ ಫ್ಯಾಕ್ಟರಿ ಮೇಲೆ. ಇದನ್ನೆಲ್ಲ ಯಾರಿಗೆ ಹೇಳೋಣ ನಾವು? ಇಂಡಿ ಶಾಸಕ ಯಶವಂತರಾಯಗೌಡಗೆ ರೈತರು ಚಾಲೆಂಜ್ ಹಾಕ್ತಾ ಇದ್ದಾರೆ. ವಿಜಯಪುರದ MLA ಬಸನಗೌಡ ಯತ್ನಾಳ್ಗೂ ಕೂಡ ರೈತರು ಟಾಂಗ್ ಕೊಡ್ತಾ ಇದ್ದಾರೆ. ರೈತ ಹೋರಾಟವನ್ನ ವ್ಯಂಗ್ಯ ಮಾಡಿದ್ದ ಇಬ್ಬರೂ ಶಾಸಕರಿಗೆ ಟಕ್ಕರ್ ಕೊಡ್ತಾ ಇದ್ದು, ಇಲ್ಲಿಗೆ ಬರೋ ಯಾರೋ ರೈತರ ಮಕ್ಕಳಲ್ಲ ಅನ್ನೋ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಅವರ ಅಪ್ಪ ಮಕ್ಕಳು ಬಂದು ಇಲ್ಲಿ ಕೂರ್ತಾರ ಮತ್ತೆ ಅಂತ ಕೋಪ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಬರಲ್ವ ಸಿಟ್ಟು? ಯಾವ ಶಾಸಕರ ಮಕ್ಕಳು ಬಂದು ಕೂತ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯತ್ನಾಳ್ ಅವರ ಫ್ಯಾಕ್ಟ್ರಿ ಕೊಡ್ಲಿ, ನಾವು ಖರೀದಿ ಮಾಡ್ತೀವಿ ಅಂತ ರೈತರು ಚಾಲೆಂಜ್ ಕೂಡ ಆಗ್ತಾ ಇದ್ದಾರೆ. ಎಲ್ಲ ರೈತರ ದುಡ್ಡು ಹಾಕಿ ಅವ್ರ ಫ್ಯಾಕ್ಟ್ರಿ ತಗೊಳ್ತೀವಿ, ಬೇಕಾದ್ರೆ ಕೊಡ್ತಾರಾ ಕೇಳಿ ನೋಡೋಣ ಅಂತ. ಕೊಡ್ತಾರಾ ಅಂತ ಯಾಕೆ ಕೇಳ್ತಾ ಇದಾರೆ ಗೊತ್ತಾ? ಯತ್ನಾಳ್ ಅವರೇ ಹೇಳಿದ್ರು 4,000 ಕೊಟ್ಬೇಕಾದ್ರೆ ನನ್ನ ಫ್ಯಾಕ್ಟ್ರಿ ತಗೊಳ್ಳಿ ಅಂತ. ಟನ್ನಿಗೆ 4,000 ಲಾಭ ಸಿಗುತ್ತೆ ಅನ್ನೋದಾದ್ರೆ ಕೊಟ್ಟು ನಾನು ತಗೊಳ್ಳಿ ಫ್ಯಾಕ್ಟ್ರಿನ ಅಂತ ಹೇಳಿದ್ರು. ಅದಕ್ಕೆ ಚಾಲೆಂಜ್ ಆಗ್ತಾ ಇದ್ದಾರೆ. ರೈತರ ಬಗ್ಗೆ ಹಗುರವಾಗಿ ಮಾತಾಡ್ಕೂಡ್ದು ನೀವು ಅಂತ ಇಬ್ರು MLAಗಳಿಗೆ. ಒಬ್ರು ಇಂಡಿ MLA ಯಶವಂತರಾಯಗೌಡ, ಮತ್ತೊಬ್ರು ಯತ್ನಾಳ್. ಯಶವಂತರಾಯಗೌಡ ಮತ್ತು ಯತ್ನಾಳ್ ಇಬ್ಬರಿಗೂ ಕೂಡ ಅಲ್ಲಿರೋರು ಯಾರು ರೈತರಲ್ಲ ಅಂತ ಹೇಳಿದ್ರು. ರೈತ ಹೋರಾಟವನ್ನ ವ್ಯಂಗ್ಯ ಮಾಡಿದ್ರು. ಅವರಿಗೆ ತಿರುಗೇಟ್ ಕೊಡ್ತಿದ್ದಾರೆ. ಹಂಗಾದ್ರೆ ಇಲ್ಲಿಗೆ ಬರೋರು ಯಾರು? ರೈತರು ಮಕ್ಕಳಲ್ಲ ಅಂದ್ರೆ ನಿಮ್ಮ ಮಕ್ಕಳ? ನೀವು ಬಂದು ಕುತ್ಕೊಳ್ತಾ ಇದ್ದೀರಾ? ನಿಮ್ಮ ಅಪ್ಪ ಮಕ್ಕಳು ಬರ್ತಾ ಇದ್ದಾರಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ತಪ್ಪೇನಿಲ್ಲ ಬಿಡಿ. ಇಂಡಿ ಶಾಸಕ ನೀನು ಏನೋ ಒಂದು ಹೇಳಿಕೆ ಕೊಟ್ಟಾನ, ಇಲ್ಲಿ ಬರುವಂತಾರ ಯಾರು ರೈತರ ಮಕ್ಕಳ ಅಲ್ಲ, ಅವ್ರ ಅಪ್ಪನ ಮಗಳು ಬಂದ್ ಕೂತಾರ ಇಲ್ರಿ? ಯಾ ಶಾಸಕ ಮಗಳು ಬಂದ್ ಕೂತಾರ್ರಿ? ಯಾರು ಗೊತ್ತಿಲ್ಲ. ಯತ್ನಾಳ್ ಅವ್ರು ನೀನ್ ಮಾತಾಡ್ಯಾರ, ಅವ್ನ ಫ್ಯಾಕ್ಟ್ರಿ ನಾ ಕೊಡ್ತೀನಿ ರೈತರಿಗೆ, ನಂಗೆ 10,000 ರೂಪಾಯಿ ಕೊಡ್ರಿ, 4,000 ರೂಪಾಯಿ ನೀವು ತಗೊಂಡ್ರಿ, ನಾವು ಅದಕ್ಕೂ ರೆಡಿ ರೀ ಸರ್. ರೈತರು ಎಲ್ಲ ರೊಕ್ಕ ಕೊಡಿಸಿ ಆ ಫ್ಯಾಕ್ಟ್ರಿ ತಗೋದ್ರಿ. ಯತ್ನಾ ಬಿಟ್ಕೊಳ್ಳಿ ನೋಡ ಫ್ಯಾಕ್ಟ್ರಿ, ಯತ್ನಾ ಬಸ್ ಯತ್ನಾ ಬಿಟ್ಕೊಳ್ಳಿ ಫ್ಯಾಕ್ಟ್ರಿ. ಶಾಸಕ ಕೂತ್ ಮಾತಾಡೋಲ್ಲ, ಇಲ್ಲಿ ಬಂದ್ 1 ತಾಸು ಕೂತ್ ನೋಡ್ಬೇಕ್ರಿ. ಯಾಕಂದ್ರೆ 9 ದಿವಸ ನಮ್ ರೈತರು ಸಾಯತ್ತಾರೆ. ಯಾರ ರೈತರ ಯಾ ಫ್ಯಾಕ್ಟ್ರಿ ಮಾಲಕರು ಬಂದ್ ನಿಂತಿಲ್ರಿ ಇಲ್ಲಿ. ಅದ ತ್ರಾಸ ಏನೋ ನಮ್ಗೆ ಗೊತ್ತಾಗದ್ರಿ. ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಿ ರೈತರಿಗೂ. ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಿ. 3,500 ನಂದೇ ಕಾರ್ಖಾನೆ ಕೊಡ್ತೀನಿ ಕೊಟ್ಟು ನಾವು 10,000 ಕೊಡ್ತೀರಾ ಮ್ಯಾಗಿಂದ ನನಗೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ. ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನಕ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತದೆ. ಅದನ್ನು ಯಾರು ಪರ್ ಟನ್ ಅದನ್ನು ಯಾರು ತುಂಬ ಕೊಡ್ತಾರ? ಹಾಂ, ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಏನು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಾರಲ್ಲ, ಇವತ್ತೇ ಬರ್ರಿ ನಾನು ಕಾರ್ಖಾನೆ ಕೊಡ್ತೀನಿ. ಟನ್ನಿಗೆ 3,500 ಕೊಡಿ. ನಾ ಒಂದು 14,500 ಅಂದಾರ. ಪಾಪ ನಾವು ಮತ್ತೆ 1,000 ಕಡಿಮೆ ಮಾಡ್ತೀರಿ ನಮ್ಗೆ. 4,500 ರೂಪಾಯಿ ಕೊಡಿ, ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗು ಬೇಡ. ಇಂಡಿ ಶಾಸಕ ನೀನು ಏನೋ ಒಂದು ಹೇಳಿಕೆ ಕೊಟ್ಟಾನ, ಇಲ್ಲಿ ಬರುವಂತಾರ ಯಾರು ರೈತರ ಮಕ್ಕಳ ಅಲ್ಲ, ಅವ್ರ ಅಪ್ಪನ ಮಗಳು ಬಂದ್ ಕೂತಾರ ಇಲ್ರಿ? ಯಾ ಶಾಸಕ ಮಗಳು ಬಂದ್ ಕೂತಾರ್ರಿ? ಯಾರು ಗೊತ್ತಿಲ್ಲ. ಯತ್ನಾಳ್ ಅವ್ರು ನೀನ್ ಮಾತಾಡ್ಯಾರ, ಅವ್ನ ಫ್ಯಾಕ್ಟ್ರಿ ನಾ ಕೊಡ್ತೀನಿ ರೈತರಿಗೆ, ನಂಗೆ 10,000 ರೂಪಾಯಿ ಕೊಡ್ರಿ, 4,000 ರೂಪಾಯಿ ನೀವು ತಗೊಂಡ್ರಿ, ನಾವು ಅದಕ್ಕೂ ರೆಡಿ ರೀ ಸರ್. ರೈತರು ಎಲ್ಲ ರೊಕ್ಕ ಕೊಡಿಸಿ ಆ ಫ್ಯಾಕ್ಟ್ರಿ ತಗೋದ್ರಿ. ಯತ್ನಾ ಬಿಟ್ಕೊಳ್ಳಿ ನೋಡ ಫ್ಯಾಕ್ಟ್ರಿ, ಯತ್ನಾ ಬಸ್ ಯತ್ನಾ ಬಿಟ್ಕೊಳ್ಳಿ ಫ್ಯಾಕ್ಟ್ರಿ. ಶಾಸಕ ಕೂತ್ ಮಾತಾಡೋಲ್ಲ, ಇಲ್ಲಿ ಬಂದ್ 1 ತಾಸು ಕೂತ್ ನೋಡ್ಬೇಕ್ರಿ. ಯಾಕಂದ್ರೆ 9 ದಿವಸ ನಮ್ ರೈತರು ಸಾಯತ್ತಾರೆ. ಯಾರ ರೈತರ ಯಾ ಫ್ಯಾಕ್ಟ್ರಿ ಮಾಲಕರು ಬಂದ್ ನಿಂತಿಲ್ರಿ ಇಲ್ಲಿ. ಅದ ತ್ರಾಸ ಏನೋ ನಮ್ಗೆ ಗೊತ್ತಾಗದ್ರಿ.